ರಮ್ಯಾ ರಾವ್ ಚಿನ್ನದ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ತೀವ್ರಗೊಳ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಡಿಆರ್ಐ ಮುಂದೆ ನಟಿ ರಮ್ಯಾ ರಾವ್ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ ಆ ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಂಪೂರ್ಣವಾಗಿರುವಂತಹ ವಿವರ ಲಭ್ಯ ಆಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಟಿ ರಮ್ಯಾ ರಾವ್ ಸ್ವ ಇಚ್ಛಾ ಹೇಳಿಕೆ ಏನಿತ್ತು ಅದನ್ನ ಈಗ ನಿಮ್ಮ ಮುಂದೆ ಸಂಪೂರ್ಣವಾಗಿ ಡೀಟೇಲ್ ಆಗಿ ಇಡ್ತಾ ಹೋಗ್ತೀವಿ. ಚಿನ್ನದ ಕಳ್ಳ ಸಾಗಣೆ ದಂಧೆಯ ಬಗ್ಗೆ ಡಿಆರ್ಐ ಮುಂದೆ ರಮ್ಯಾ ರಾವ್ ಏನ್ ಹೇಳಿದ್ಲು ಹಾಗಾದ್ರೆ ಮಾರ್ಚ್ 4ನೇ ತಾರೀಕು ಡಿಆರ್ಐ ಅಧಿಕಾರಿಗಳ ಮುಂದೆ ರಮ್ಯಾ ರಾವ್ ಸ್ಟೇಟ್ಮೆಂಟ್ ಕೊಡ್ತಾಳೆ. ಸುವರ್ಣ ನ್ಯೂಸ್ ನಲ್ಲಿ ರಮ್ಯಾ ರಾವ್ ಹೇಳಿಕೆಯ ಪಿನ್ ಟು ಪಿನ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಿರಂತರ ವಿದೇಶ ಪ್ರವಾಸದ ಬಗ್ಗೆ ಡಿಆರ್ಐ ಅಧಿಕಾರಿಗಳಿಂದ ರಮ್ಯಾಗೆ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ನಿರಂತರವಾಗಿ ವಿದೇಶ ಪ್ರವಾಸವನ್ನ ಕೈಗೊಳ್ತಾ ಇದ್ರಿ ಅನ್ನುವ ಕಾರಣಕ್ಕಾಗಿ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಆ ಸಂದರ್ಭದಲ್ಲಿ ಫೋಟೋಗ್ರಫಿ, ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೆ ಪ್ರವಾಸವನ್ನ ಮಾಡಿದ್ದೀನಿ ಅಂತ ಹೇಳ್ಕೊಂಡಿದ್ದಾಳೆ. ಯುರೋಪ್, ಅಮೆರಿಕ, ಆಫ್ರಿಕಾ ಮತ್ತು ಮಧ್ಯಪ್ರಾಚ್ಯಕ್ಕೆ ಹಲವು ಬಾರಿ ಭೇಟಿಯನ್ನು ಕೊಟ್ಟಿದ್ದೀನಿ. ದುಬೈಗೆ ಹೋಗಿದ್ದು ಯಾಕೆ ಅಂತ ನಟಿ ರಮ್ಯಾ ರಾವ್ಗೆ ಡಿಆರ್ಐನಿಂದ ಪ್ರಶ್ನೆ ಆಗುತ್ತೆ. ವಿದೇಶಿ ಫೋನ್ ನಂಬರ್ನಿಂದ ನನಗೆ ಮಾರ್ಚ್ 1ನೇ ತಾರೀಕು ಕರೆ ಬಂದಿತ್ತು. ಕಳೆದ 2 ವಾರಗಳಿಂದ ವಿದೇಶಿ ಅಪರಿಚಿತ ಸಂಖ್ಯೆಗಳಿಂದ ಫೋನ್ ಬರ್ತಾ ಇತ್ತು. ದುಬೈ ಏರ್ಪೋರ್ಟ್ನ ಟರ್ಮಿನಲ್ 3ರ ಎ ಗೇಟ್ಗೆ ಬರುವಂತೆ ಸೂಚನೆಯನ್ನು ನೀಡಲಾಗಿತ್ತು. ದುಬೈ ಏರ್ಪೋರ್ಟ್ನಲ್ಲಿ ಚಿನ್ನವನ್ನ ಪಡೆದು ಬೆಂಗಳೂರಿನಲ್ಲಿ ಡೆಲಿವರಿಗೆ ಸೂಚನೆಯನ್ನ ಆ ಫೋನ್ ಕಾಲ್ನಲ್ಲಿ ನೀಡಲಾಗಿತ್ತು. ದುಬೈ ಟು ಬೆಂಗಳೂರು ಚಿನ್ನ ಡೆಲಿವರಿಗೆ ಸೂಚನೆ ಇತ್ತು ಅಂತ ನಟಿ ರಮ್ಯಾ ಹೇಳಿಕೆಯನ್ನ ನೀಡಿರೋದು. ಇದೇ ಸಂದರ್ಭದಲ್ಲಿ ಇದೇ ಮೊದಲ ಬಾರಿಗೆ ದುಬೈನಿಂದ ಬೆಂಗಳೂರಿಗೆ ಚಿನ್ನ ಕಳ್ಳ ಸಾಗಣೆ ಮಾಡಿದ್ದೀನಿ, ಇದೇ ಮೊದಲ ಬಾರಿಗೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾಳೆ. ಈ ಹಿಂದೆ ದುಬೈನಿಂದ ಭಾರತಕ್ಕೆ ಚಿನ್ನವನ್ನ ತಂದಿರಲಿಲ್ಲ, ಖರೀದಿ ಕೂಡ ಮಾಡಿರಲಿಲ್ಲ. ಚಿನ್ನ ಕಳ್ಳ ಸಾಗಣೆಯ ಬಗ್ಗೆ ಡಿಆರ್ಐ ಅಧಿಕಾರಿಗಳ ಪ್ರಶ್ನೆಗೆ ನಟಿ ರಮ್ಯಾ ನೀಡಿರುವಂತ ಸ್ವ ಇಚ್ಛಾ ಹೇಳಿಕೆ ಇದು. ಚಿನ್ನದ ಕಳ್ಳ ಸಾಗಣೆಗೆ ಸೂಚಿಸಿದ್ದಂತಹ ವ್ಯಕ್ತಿಯ ಬಗ್ಗೆ ರಮ್ಯಾಳನ್ನ ಡಿಆರ್ಐ ಅಧಿಕಾರಿಗಳು ಕೇಳ್ತಾರೆ. ಆಗ ಆ ವ್ಯಕ್ತಿಯ ಬಗ್ಗೆ ಬಾಯ್ ಬಿಡಲ್ಲ ರಮ್ಯಾ. ಫೋನ್ ಮಾಡಿದ್ದ ವ್ಯಕ್ತಿ ಯಾರು ಅನ್ನೋದು ನನಗೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಆಫ್ರಿಕನ್ ಅಮೆರಿಕನ್ ಮಾದರಿಯಲ್ಲಿ ವ್ಯಕ್ತಿ ಮಾತಾಡ್ತಾ ಇದ್ದ ಅಂತ ರಮ್ಯಾ ಡಿಆರ್ಐ ಅಧಿಕಾರಿಗಳ ಸಮ್ಮುಖದಲ್ಲಿ ಹೇಳ್ತಾಳೆ. ಡಿಆರ್ಐ ಅಧಿಕಾರಿಗಳು ರಮ್ಯಾಳನ್ನ ಈ ಗೋಲ್ಡ್ ಸ್ಮಗ್ಲಿಂಗ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆತನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ದುಬೈ ಏರ್ಪೋರ್ಟ್ ನಲ್ಲಿ ಬಿಳಿ ಗೌನ್ ನಲ್ಲಿ ಬರ್ತೇನೆ ಅಂತ ಆತ ಹೇಳಿದ್ದ. ದುಬೈ ಏರ್ಪೋರ್ಟ್ ನ 3ನೇ ಟರ್ಮಿನಲ್ ನ ಎ ಗೇಟ್ ನಲ್ಲಿ ಬರೋದಾಗಿ ಹೇಳಿದ್ದ. ಸೆಕ್ಯೂರಿಟಿ ಚೆಕ್ ನ ನಂತರ ಚಿನ್ನದ ಗಟ್ಟಿಗಳನ್ನ ಕೊಡೋದಾಗಿಯೂ ಕೂಡ ಆತ ಹೇಳಿದ್ದ. ಕೆಲವೇ ಕ್ಷಣಗಳಲ್ಲಿ ನನಗೆ ಚಿನ್ನದ ಗಟ್ಟಿಗಳನ್ನ ಕೊಟ್ಟು ಅಲ್ಲಿಂದ ಆತ ಹೋಗಿದ್ದ. ನನಗೆ ಚಿನ್ನ ಕೊಟ್ಟ ವ್ಯಕ್ತಿಯನ್ನ ನಾನು ಈ ಮೊದಲು ನಂತರ ಯಾವತ್ತೂ ಕೂಡ ಭೇಟಿಯಾಗಿಲ್ಲ. 6 ಅಡಿ ಎತ್ತರ ಇದ್ದ, ಬಿಳಿ ಬಣ್ಣವಿದ್ದಂತಹ ವ್ಯಕ್ತಿ ಚಿನ್ನದ ಗಟ್ಟಿ ಕೊಟ್ಟಿದ್ದಾಗಿ ರಮ್ಯಾ ಹೇಳಿಕೆಯನ್ನ ಕೊಡ್ತಾಳೆ. ಪ್ಲಾಸ್ಟಿಕ್ ಕವರ್ ನಲ್ಲಿ 2 ಚಿನ್ನದ ಪ್ಯಾಕೆಟ್ ಕೊಡಲಾಗಿತ್ತು ಅಂತ ರಮ್ಯಾ ಹೇಳಿದ್ದಾಳೆ. ಏರ್ಪೋರ್ಟ್ ನ ವಾಶ್ರೂಮ್ ನಲ್ಲಿ ದೇಹಕ್ಕೆ ಚಿನ್ನದ ಗಟ್ಟಿಯನ್ನ ಅಂಟಿಸಿಕೊಂಡು ಜೀನ್ಸ್ ಪ್ಯಾಂಟ್ ಮತ್ತು ಶೂ ನಲ್ಲೂ ಕೂಡ ಚಿನ್ನ ಅಡಗಿಸಿಕೊಂಡಿದ್ದಾಗಿ ಡಿಆರ್ಐ ಮುಂದೆ ರಮ್ಯಾ ಹೇಳಿಕೆ ಕೊಡ್ತಾಳೆ. ಏರ್ಪೋರ್ಟ್ ನಲ್ಲೇ ಕ್ರೇಪ್ ಬ್ಯಾಂಡೇಜ್, ಕತ್ತರಿ ಖರೀದಿ ಮಾಡಿದ್ದೆ. ಯೂಟ್ಯೂಬ್ ವಿಡಿಯೋ ನೋಡಿ ದೇಹಕ್ಕೆ ಚಿನ್ನದ ಗಟ್ಟಿ ಅಂಟಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ತಿಳಿದುಕೊಂಡು ಡಿಆರ್ಐ ಅಧಿಕಾರಿಗಳ ಮುಂದೆ ರಮ್ಯಾ ರಾವ್ ಸ್ವ ಇಚ್ಛಾ ಹೇಳಿಕೆ ಕೊಟ್ಟಿರೋದಿದು. ದುಬೈಗೆ ವಿಮಾನ ಟಿಕೆಟ್ ಬುಕ್ ಮಾಡಿದ್ದು ಹೇಗೆ ಅಂತಲೂ ಕೂಡ ಅಧಿಕಾರಿಗಳು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಜತಿನ್ ವಿಜಯ್ ಕುಮಾರ್ ಕ್ರೆಡಿಟ್ ಕಾರ್ಡ್ ಮೂಲಕ ಬುಕ್ ಮಾಡಿದ್ದೆ ಅಂತ ರಮ್ಯಾ ಹೇಳ್ತಾರೆ. ರಮ್ಯಾ ರಾವ್ ಸ್ವ ಇಚ್ಛಾ ಹೇಳಿಕೆ ದಾಖಲಾಗಿರೋದು, ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾಳೆ ಅನ್ನೋದರ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಟ್ಟಿದೆ. ದುಬೈಗೆ ವಿಮಾನ ಟಿಕೆಟ್ ಬುಕ್ ಮಾಡಿದ ಹೇಗೆ ಅನ್ನೋ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಪತಿ ಜತಿನ್ ವಿಜಯ್ ಕುಮಾರ್ ಕ್ರೆಡಿಟ್ ಕಾರ್ಡ್ ಅನ್ನ ಬಳಕೆ ಮಾಡಿದೆ ಅಂತಲೂ ಕೂಡ ರಮ್ಯಾ ರಾವ್ ಹೇಳಿಕೆ ಕೊಟ್ಟಿದ್ದಾಳೆ. ಇದರ ಜೊತೆಗೆ ಆಕೆಯ ಬಳಿ ಚಿನ್ನದ ಗಟ್ಟಿ ಬಂದದ್ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾಳೆ. ಓರ್ವ ವ್ಯಕ್ತಿ ನನಗೆ ಫೋನ್ ಮಾಡಿ
ಲೊಕೇಶನ್ ಹೇಳ್ತಾನೆ, ಇಲ್ಲಿ ಬಂದು ನಿಲ್ಲು ಅಂತ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿ ಹೋಗಿದ್ದೆ. ಅಷ್ಟೊತ್ತಾಗಲೇ ಆ ವ್ಯಕ್ತಿ ಬಂದಿದ್ದ, ಚಿನ್ನದ ಗಟ್ಟಿಯನ್ನು ನನಗೆ ಕೊಟ್ಟ. ಅದಾದ ನಂತರ ವಾಶ್ರೂಮ್ಗೆ ಹೋಗಿ ಯೂಟ್ಯೂಬ್ ನೋಡಿ ಚಿನ್ನದ ಗಟ್ಟಿಯನ್ನು ಬಾಡಿಯಲ್ಲಿ ಹೇಗೆ ತೆಗೆದುಕೊಂಡು ಹೋಗೋದು ಅನ್ನೋದನ್ನ ತಿಳಿದುಕೊಂಡು, ಅದಾದ ನಂತರ ಕ್ರೇಪ್ ಬ್ಯಾಂಡೇಜ್ ಮೂಲಕ ಚಿನ್ನದ ಗಟ್ಟಿಯನ್ನ ನನ್ನ ಬಾಡಿಗೆ ಅಂಟಿಸ್ಕೊಂಡೆ ಅಂತ ಸ್ವ ಇಚ್ಛಾ ಹೇಳಿಕೆಯಲ್ಲಿ ರನ್ಯಾರಾವ್ ಹೇಳಿರೋದು DRI ಅಧಿಕಾರಿಗಳ ಮುಂದೆ. ಸುಮಾರು 4 ದಿನಗಳ ಕಾಲ ರನ್ಯಾರಾವ್ ವಿಚಾರಣೆ ಆಗತ್ತೆ. ಈ ಸಂದರ್ಭದಲ್ಲಿ ರನ್ಯಾರಾವ್ ಚಿನ್ನದ ಗಟ್ಟಿಗಳು ಬಂದಿದ್ ಹೇಗೆ, ಜೊತೆಗೆ ಟಿಕೆಟ್ ಬುಕ್ ಆಗಿದ್ ಹೇಗೆ ಅನ್ನೋದರ ವಿವರಣೆಯನ್ನ ಕೊಟ್ಟಿದ್ದಾಳೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.